ಬಡ್ಡಿ ಬಕಾಸುರರ ಕಾಟಕ್ಕೆ ಜನ ರಾಜ್ಯದ ಮಂದಿ ಹೈರಾಣಾಗೋಗಿದ್ರು. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಕಳೆದ ಒಂದು ತಿಂಗಳಿನಿಂದ ಈ ಬಗ್ಗೆ ಸುದ್ದಿಯನ್ನು ನಿರಂತರವಾಗಿ ಮಾಡ್ತಾ ಬಂದ್ವಿ. ಸಾಲು ಸಾಲು ಪ್ರಶ್ನೆಗಳನ್ನು ಸರ್ಕಾರದ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಇಷ್ಟೆಲ್ಲ ಆದ ಬಳಿಕ ಕೊನೆಗೂ ಎಚ್ಚೆತ್ತುಕೊಂಡಂಥ ರಾಜ್ಯ ಸರ್ಕಾರ ಇವತ್ತು ಹೈ ವೋಲ್ಟೇಜ್ ಮೀಟಿಂಗನ್ನು ಮಾಡಿ ಒಂದಷ್ಟು ನಿರ್ಧಾರವನ್ನು ತೆಗೆದುಕೊಂಡಿದೆ. ಆ ಮೂಲಕ ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಇಂಪ್ಯಾಕ್ಟ್. ನೀವು ಅಹಿಂದ ನಾಯಕ ಹೌದು ಅಂತ ಆಗಿದ್ರೆ ಆ ಅಹಿಂದ ಮಕ್ಕಳಿಗೆ ಏನಾದ್ರೂ ಒಳ್ಳೇದ್ ಮಾಡಿ. ಯಾರು ಪ್ಯಾನಿಕ್ ಆಗ್ಬೇಕಾದಂತ ಅಗತ್ಯ ಇಲ್ಲ, ಕಿರುಕುಳ ತಪ್ಪಿಸ್ತೀವಿ ಅಂತ. ರಿಪಬ್ಲಿಕ್ ಕನ್ನಡ ಸರಣಿ ವರದಿಗೆ ಎಚ್ಚೆತ್ತ ಸರ್ಕಾರ. ಇನ್ಮುಂದೆ ಬಲವಂತದ ಬಡ್ಡಿ ವಸೂಲಿಗೆ ಬ್ರೇಕ್. ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನು ಜಾರಿ. ಜನರ ರಕ್ತ ಹೀರುತ್ತಿದ್ದ ಮೈಕ್ರೋ ಫೈನಾನ್ಸ್ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿತ್ತು. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಗೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಬಡವರ ಧ್ವನಿಯಾಗಿ ನಿಂತ ನಮ್ಮ ವರದಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ನಿರ್ದಾಕ್ಷಿಣ್ಯ ಅಂತಂದ್ರೆ 25% ಯಾಕೆ ಅಂತ. ಪಕ್ಕದ ಕೇರಳದಲ್ಲಿ ಆಪರೇಷನ್ ಕುಬೇರ ಅಂತ ಹೇಳಿ ಒಂದು ವಿಶೇಷ ಪೊಲೀಸ್ ಟೀಮ್ ಇದೆ ಕೇರಳದಲ್ಲಿ, ಅಂಥದ್ದೊಂದು ಮಾಡಬೇಕು. ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇರುವಂಥದ್ದು, ಸಿದ್ದರಾಮಯ್ಯನವರು ಇದು ನಿಮ್ಮ ಗಮನಕ್ಕೆ ತರಲಿಕ್ಕೆ ನೀವೆಲ್ಲ ಬುದ್ಧಿವಂತರಿದ್ದೀರಲ್ಲ, ಕೂತೊಂದು ಪ್ಲಾನ್ ಮಾಡಿ ಬಡವರಿಗೆ ನೆರವಾಗುವಂತ ಒಂದು ನಿರ್ಧಾರವನ್ನು ಕೈಗೊಳ್ಳಿ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಜನ ಊರು ಬಿಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಷ್ಟೇ ಯಾಕೆ ಮಹಿಳೆಯರು ತಮ್ಮ ತಾಳಿಯನ್ನ ಮಾರ್ಕೊಳ್ಳೋ ಹಂತಕ್ಕೆ ಹೋಗಿದ್ರು. ಇವರಿಗಾದ ಅನ್ಯಾಯದ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ಫೀಲ್ಡ್ಗೆ ಇಳಿದ ಪರಿಣಾಮ ಈಗ ಸರ್ಕಾರ ಈ ಬಡ್ಡಿ ಬಕಾಸುರರ ದೌರ್ಜನ್ಯಕ್ಕೆ ಬ್ರೇಕ್ ಹಾಕಿದೆ. ಈ ಕಾನೂನುಗಳನ್ನ ಉಲ್ಲಂಘನೆ ಮಾಡಿದ್ರೆ ನಾವು ಮುಲಾಜಿಲ್ದೇನೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಹೊಸ ಕಾನೂನನ್ನ ಮಾಡ್ತೀವಿ. ಓನ್ಲಿ ವಿತ್ ಎನ್ ಇಂಟ್ರೆಸ್ಟ್ ಟು ಗಿವ್ ಪ್ರೊಟೆಕ್ಷನ್ ಟು ದಿ ಇಂಟ್ರೆಸ್ಟ್ ಆಫ್ ದಿ ಬಾರೋಯರ್ಸ್, ಜಿನೇನ್ ಬಾರೋಯರ್ಸ್. ಮತ್ತೆ ಲೈಸೆನ್ಸ್ ಇಲ್ದೇನೆ ಯಾರು ಕೂಡ ಮನಿ ಲೆಂಡಿಂಗ್ ಮಾಡಕೂಡದು. ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಒಂದು ಸಹಾಯವಾಣಿಯನ್ನ ತೆರೀತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದೀವಿ. ಅಲ್ಲಿ ದೂರುಗಳನ್ನು ಕೊಡಬಹುದು. ಇನ್ನು ಬಡ್ಡಿ ಬಕಾಸುರರಿಗೆ ಬ್ರೇಕ್ ಹಾಕೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಕೈಗೊಂಡ ನಿರ್ಧಾರಗಳು ಏನು ಅನ್ನೋದನ್ನ ನೋಡೋದಾದ್ರೆ, ಇಂಪ್ಯಾಕ್ಟ್ 1 ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನು ಜಾರಿ. ಇಂಪ್ಯಾಕ್ಟ್ 2 ಸಂಜೆ 5 ಗಂಟೆ ನಂತರ ವಸೂಲಿ ಮಾಡುವಂತಿಲ್ಲ. ಇಂಪ್ಯಾಕ್ಟ್ 3 ವಸೂಲಿ ಮಾಡುವಾಗ ಕಿರುಕುಳ ಕೊಡಂಗಿಲ್ಲ. ಇಂಪ್ಯಾಕ್ಟ್ 4 ಸಾಲ ವಸೂಲಿಗೆ ರೌಡಿಗಳನ್ನ ಬಳಸಬಾರದು. ಇಂಪ್ಯಾಕ್ಟ್ 5 RBI ನಿಯಮಗಳನ್ನ ಪಾಲಿಸಲೇಬೇಕು. ಇಂಪ್ಯಾಕ್ಟ್ 6 ಹೆಚ್ಚಿನ ಬಡ್ಡಿಗೆ ಯಾರು ಸಾಲ ಕೊಡಬಾರದು. ಇಂಪ್ಯಾಕ್ಟ್ 7 ಆಯಾ ಜಿಲ್ಲೆಗಳ DC ಕಚೇರಿಯಲ್ಲಿಯೇ ಸಹಾಯವಾಣಿ. ಇಂಪ್ಯಾಕ್ಟ್ 8 ಫೈನಾನ್ಸ್ನವರು ಕಿರುಕುಳ ಕೊಟ್ರೆ ದೂರು ನೀಡಬಹುದು. ಇಂಪ್ಯಾಕ್ಟ್ 9 ಕಿರುಕುಳ ನೀಡಿದ್ರೆ ಸ್ವಯಂ ಪ್ರೇರಿತ ಕೇಸ್ ದಾಖಲು. ಇಂಪ್ಯಾಕ್ಟ್ 10 ಹೊಸ ಕಾನೂನು ಮಾಡಿ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್. ಇಂಪ್ಯಾಕ್ಟ್ 11 ಒಬ್ಬರಿಗೆ 3 ಬಾರಿಗಿಂತ ಹೆಚ್ಚು ಸಾಲ ಕೊಡುವಂತಿಲ್ಲ. ಇಂಪ್ಯಾಕ್ಟ್ 12 RBI ಪ್ರಕಾರ 17% ಮಾತ್ರ ಬಡ್ಡಿ ತೆಗೆದುಕೊಳ್ಳಬೇಕು. ಇಂಪ್ಯಾಕ್ಟ್ 13 20% 29% ಬಡ್ಡಿ ತೆಗೆದುಕೊಳ್ಳುವುದಕ್ಕೆ ಬ್ರೇಕ್. ಇಂಪ್ಯಾಕ್ಟ್ 14 ಹೆಚ್ಚಿನ ಬಡ್ಡಿ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮಾಹಿತಿ. ಹೀಗೆ ನಮ್ಮ ವರದಿ ಸರ್ಕಾರದ ಕಣ್ತೆರೆಸಿದ್ದು ನೊಂದವರ ಕಣ್ಣೀರು ಒರೆಸೋ ಕೆಲಸ ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಡ್ಡಿ ಬಕಾಸುರರ ಕಾಟಕ್ಕೆ ಜನ ರಾಜ್ಯದ ಮಂದಿ ಹೈರಾಣಾಗೋಗಿದ್ರು. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಕಳೆದ ಒಂದು ತಿಂಗಳಿನಿಂದ ಈ ಬಗ್ಗೆ ಸುದ್ದಿಯನ್ನು ನಿರಂತರವಾಗಿ ಮಾಡ್ತಾ ಬಂದ್ವಿ. ಸಾಲು ಸಾಲು ಪ್ರಶ್ನೆಗಳನ್ನು ಸರ್ಕಾರದ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಇಷ್ಟೆಲ್ಲ ಆದ ಬಳಿಕ ಕೊನೆಗೂ ಎಚ್ಚೆತ್ತುಕೊಂಡಂಥ ರಾಜ್ಯ ಸರ್ಕಾರ ಇವತ್ತು ಹೈ ವೋಲ್ಟೇಜ್ ಮೀಟಿಂಗನ್ನು ಮಾಡಿ ಒಂದಷ್ಟು ನಿರ್ಧಾರವನ್ನು ತೆಗೆದುಕೊಂಡಿದೆ. ಆ ಮೂಲಕ ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಇಂಪ್ಯಾಕ್ಟ್. ನೀವು ಅಹಿಂದ ನಾಯಕ ಹೌದು ಅಂತ ಆಗಿದ್ರೆ ಆ ಅಹಿಂದ ಮಕ್ಕಳಿಗೆ ಏನಾದ್ರೂ ಒಳ್ಳೇದ್ ಮಾಡಿ. ಯಾರು ಪ್ಯಾನಿಕ್ ಆಗ್ಬೇಕಾದಂತ ಅಗತ್ಯ ಇಲ್ಲ, ಕಿರುಕುಳ ತಪ್ಪಿಸ್ತೀವಿ ಅಂತ. ರಿಪಬ್ಲಿಕ್ ಕನ್ನಡ ಸರಣಿ ವರದಿಗೆ ಎಚ್ಚೆತ್ತ ಸರ್ಕಾರ. ಇನ್ಮುಂದೆ ಬಲವಂತದ ಬಡ್ಡಿ ವಸೂಲಿಗೆ ಬ್ರೇಕ್.
ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನು ಜಾರಿ. ಜನರ ರಕ್ತ ಹೀರುತ್ತಿದ್ದ ಮೈಕ್ರೋ ಫೈನಾನ್ಸ್ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿತ್ತು. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಗೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಬಡವರ ಧ್ವನಿಯಾಗಿ ನಿಂತ ನಮ್ಮ ವರದಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ನಿರ್ದಾಕ್ಷಿಣ್ಯ ಅಂತಂದ್ರೆ 25% ಯಾಕೆ ಅಂತ. ಪಕ್ಕದ ಕೇರಳದಲ್ಲಿ ಆಪರೇಷನ್ ಕುಬೇರ ಅಂತ ಹೇಳಿ ಒಂದು ವಿಶೇಷ ಪೊಲೀಸ್ ಟೀಮ್ ಇದೆ ಕೇರಳದಲ್ಲಿ, ಅಂಥದ್ದೊಂದು ಮಾಡಬೇಕು. ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇರುವಂಥದ್ದು, ಸಿದ್ದರಾಮಯ್ಯನವರು ಇದು ನಿಮ್ಮ ಗಮನಕ್ಕೆ ತರಲಿಕ್ಕೆ, ನೀವೆಲ್ಲ ಬುದ್ಧಿವಂತರಿದ್ದೀರಲ್ಲ, ಕೂತು ಒಂದು ಪ್ಲಾನ್ ಮಾಡಿ ಬಡವರಿಗೆ ನೆರವಾಗುವಂತ ಒಂದು ನಿರ್ಧಾರವನ್ನು ಕೈಗೊಳ್ಳಿ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಜನ ಊರು ಬಿಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಷ್ಟೇ ಯಾಕೆ ಮಹಿಳೆಯರು ತಮ್ಮ ತಾಳಿಯನ್ನ ಮಾರ್ಕೊಳ್ಳೋ ಹಂತಕ್ಕೆ ಹೋಗಿದ್ರು. ಇವರಿಗಾದ ಅನ್ಯಾಯದ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ಫೀಲ್ಡ್ಗೆ ಇಳಿದ ಪರಿಣಾಮ ಈಗ ಸರ್ಕಾರ ಈ ಬಡ್ಡಿ ಬಕಾಸುರರ ದೌರ್ಜನ್ಯಕ್ಕೆ ಬ್ರೇಕ್ ಹಾಕಿದೆ. ಈ ಕಾನೂನುಗಳನ್ನ ಉಲ್ಲಂಘನೆ ಮಾಡಿದ್ರೆ ನಾವು ಮುಲಾಜಿಲ್ದೇನೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಹೊಸ ಕಾನೂನನ್ನ ಮಾಡ್ತೀವಿ. ಓನ್ಲಿ ವಿತ್ ಎನ್ ಇಂಟ್ರೆಸ್ಟ್ ಟು ಗಿವ್ ಪ್ರೊಟೆಕ್ಷನ್ ಟು ದಿ ಇಂಟ್ರೆಸ್ಟ್ ಆಫ್ ದಿ ಬಾರೋಯರ್ಸ್, ಜಿನೇನ್ ಬಾರೋಯರ್ಸ್. ಮತ್ತೆ ಲೈಸೆನ್ಸ್ ಇಲ್ದೇನೆ ಯಾರು ಕೂಡ ಮನಿ ಲೆಂಡಿಂಗ್ ಮಾಡಕೂಡದು. ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಒಂದು ಸಹಾಯವಾಣಿಯನ್ನ ತೆರೀತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದೀವಿ. ಅಲ್ಲಿ ದೂರುಗಳನ್ನು ಕೊಡಬಹುದು. ಇನ್ನು ಬಡ್ಡಿ ಬಕಾಸುರರಿಗೆ ಬ್ರೇಕ್ ಹಾಕೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಕೈಗೊಂಡ ನಿರ್ಧಾರಗಳು ಏನು ಅನ್ನೋದನ್ನ ನೋಡೋದಾದ್ರೆ, ಇಂಪ್ಯಾಕ್ಟ್ 1 ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನು ಜಾರಿ. ಇಂಪ್ಯಾಕ್ಟ್ 2 ಸಂಜೆ 5 ಗಂಟೆ ನಂತರ ವಸೂಲಿ ಮಾಡುವಂತಿಲ್ಲ. ಇಂಪ್ಯಾಕ್ಟ್ 3 ವಸೂಲಿ ಮಾಡುವಾಗ ಕಿರುಕುಳ ಕೊಡಂಗಿಲ್ಲ. ಇಂಪ್ಯಾಕ್ಟ್ 4 ಸಾಲ ವಸೂಲಿಗೆ ರೌಡಿಗಳನ್ನ ಬಳಸಬಾರದು. ಇಂಪ್ಯಾಕ್ಟ್ 5 RBI ನಿಯಮಗಳನ್ನ ಪಾಲಿಸಲೇಬೇಕು. ಇಂಪ್ಯಾಕ್ಟ್ 6 ಹೆಚ್ಚಿನ ಬಡ್ಡಿಗೆ ಯಾರು ಸಾಲ ಕೊಡಬಾರದು. ಇಂಪ್ಯಾಕ್ಟ್ 7 ಆಯಾ ಜಿಲ್ಲೆಗಳ DC ಕಚೇರಿಯಲ್ಲಿಯೇ ಸಹಾಯವಾಣಿ. ಇಂಪ್ಯಾಕ್ಟ್ 8 ಫೈನಾನ್ಸ್ನವರು ಕಿರುಕುಳ ಕೊಟ್ರೆ ದೂರು ನೀಡಬಹುದು. ಇಂಪ್ಯಾಕ್ಟ್ 9 ಕಿರುಕುಳ ನೀಡಿದ್ರೆ ಸ್ವಯಂ ಪ್ರೇರಿತ ಕೇಸ್ ದಾಖಲು. ಇಂಪ್ಯಾಕ್ಟ್ 10 ಹೊಸ ಕಾನೂನು ಮಾಡಿ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್. ಇಂಪ್ಯಾಕ್ಟ್ 11 ಒಬ್ಬರಿಗೆ 3 ಬಾರಿಗಿಂತ ಹೆಚ್ಚು ಸಾಲ ಕೊಡುವಂತಿಲ್ಲ. ಇಂಪ್ಯಾಕ್ಟ್ 12 RBI ಪ್ರಕಾರ 17% ಮಾತ್ರ ಬಡ್ಡಿ ತೆಗೆದುಕೊಳ್ಳಬೇಕು. ಇಂಪ್ಯಾಕ್ಟ್ 13 20% 29% ಬಡ್ಡಿ ತೆಗೆದುಕೊಳ್ಳುವುದಕ್ಕೆ ಬ್ರೇಕ್. ಇಂಪ್ಯಾಕ್ಟ್ 14 ಹೆಚ್ಚಿನ ಬಡ್ಡಿ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮಾಹಿತಿ. ಹೀಗೆ ನಮ್ಮ ವರದಿ ಸರ್ಕಾರದ ಕಣ್ತೆರೆಸಿದ್ದು ನೊಂದವರ ಕಣ್ಣೀರು ಒರೆಸೋ ಕೆಲಸ ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಡ್ಡಿ ಬಕಾಸುರರ ಕಾಟಕ್ಕೆ ಜನ, ರಾಜ್ಯದ ಮಂದಿ ಹೈರಾಣಾಗೋಗಿದ್ರು. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಕಳೆದ 1 ತಿಂಗಳಿನಿಂದ ಈ ಬಗ್ಗೆ ಸುದ್ದಿಯನ್ನ ನಿರಂತರವಾಗಿ ಮಾಡ್ತಾ ಬಂದ್ವಿ. ಸಾಲು ಸಾಲು ಪ್ರಶ್ನೆಗಳನ್ನ ಸರ್ಕಾರದ ಮುಂದಿಡುವಂತ